ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಬ್ರೀನ್ ತಾಜ್. ಮೊದಲಿಗೆ ಹೆಡ್ಲೈನ್ಸ್. ರಾಜ್ಯಕ್ಕೆ ಮುಂಗಾರು ಪ್ರವೇಶ. ಮುಂದಿನ 48 ಗಂಟೆಗಳಲ್ಲಿ ಚಿಕ್ಕಬಳ್ಳಾಪುರ, ಕೋಲಾರದಲ್ಲಿ ಗುಡುಗು ಸಹಿತ ಭಾರೀ ಮಳೆ. ಹವಾಮಾನ ಇಲಾಖೆ ಮುನ್ಸೂಚನೆ. ತಾಲೂಕು ಕಚೇರಿಯಲ್ಲಿ ಕೆಲಸದ ವೇಳೆ ಹುಟ್ಟುಹಬ್ಬದ ಆಚರಣೆ ವಿಡಿಯೋ ವೈರಲ್. ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ತಹಸೀಲ್ದಾರ್. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 147 ಕೋಟಿ ಹಗರಣ ಹಾಗೂ ಆತ್ಮಹತ್ಯೆ ಮಾಡಿಕೊಂಡ ಅಧಿಕಾರಿಯ ಸಾವಿಗೆ ನ್ಯಾಯ ಒದಗಿಸುವಂತೆ ಆಗ್ರಹಿಸಿ ಪ್ರತಿಭಟನೆ. ಭೀಕರ ಅಪಘಾತದಲ್ಲಿ 6 ಜನ ಸಾವನ್ನಪ್ಪಿದ ಸಂತ್ರಸ್ತರ ಮನೆಗೆ ಸಚಿವ ಕೆಎಚ್ ಮುನಿಯಪ್ಪ ಭೇಟಿ. ಸಂತ್ರಸ್ತ ಮಕ್ಕಳಿಗೆ ಆರ್ಥಿಕ ನೆರವು, ವಸತಿ ಶಾಲೆಯಲ್ಲಿ ಶಿಕ್ಷಣ ಕೊಡಿಸುವ ಭರವಸೆ. ವಾರ್ತೆಗಳ ವಿವರ. ರಾಜ್ಯಕ್ಕೆ ಮುಂದಿನ 48 ಗಂಟೆಗಳಲ್ಲಿ ಮುಂಗಾರು ಪ್ರವೇಶವಾಗಲಿದ್ದು ಜೂನ್ 2ರಿಂದ ರಾಜ್ಯದೆಲ್ಲೆಡೆ ಜೋರು ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಚಿಕ್ಕಬಳ್ಳಾಪುರ, ಕೋಲಾರದಲ್ಲಿ ಗುಡುಗು ಸಹಿತ ಭಾರೀ ಮಳೆಯಾಗಲಿದೆ. ಈ ಬಾರಿ ದಾಖಲೆ ಪ್ರಮಾಣದ ಬಿಸಿಲಿಗೆ ಜನ ಜಾನುವಾರುಗಳು ತತ್ತರಿಸಿ ಹೋಗಿದ್ದು, ಕಳೆದ 25 ದಿನಗಳಿಂದಲೂ ಆಗಾಗ್ಗೆ ಸ್ವಲ್ಪ ಮಳೆಯಾಗಿ ವಾತಾವರಣ ಬದಲಾವಣೆ ಕಂಡಿತ್ತು. ಮುಂಗಾರು ಜೂನ್ 2 ಭಾನುವಾರದಿಂದ ಪ್ರವೇಶಿಸಲಿದ್ದು, ಮುಂದಿನ 48 ಗಂಟೆಗಳಲ್ಲಿ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕಳೆದ 15 ದಿನಗಳಿಂದ ಸುರಿಯುತ್ತಿದ್ದ ಮಳೆಗೆ ಭೂಮಿ ಹದ ಮಾಡಿಕೊಂಡಿದ್ದ ರೈತರಿಗೆ ಈಗ ಬೀಳುವ ಮಳೆ ವರದಾನವಾಗಲಿದೆ. ಕೊಪ್ಪಳ, ರಾಯಚೂರು, ವಿಜಯಪುರ, ಯಾದಗಿರಿ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಿಕ್ಕಬಳ್ಳಾಪುರ, ಕೊಡಗು, ಕೋಲಾರ, ಮಂಡ್ಯ, ಮೈಸೂರು, ರಾಮನಗರ, ಶಿವಮೊಗ್ಗ, ತುಮಕೂರು ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ. ಈ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ. ಶಿಡ್ಲಘಟ್ಟ ತಾಲೂಕು ಕಚೇರಿಯ ವಿವಿಧ ಶಾಖೆಗಳಲ್ಲಿ ಕಾರ್ಯನಿರ್ವಹಿಸುವ 3 ಅಧಿಕಾರಿ ಹಾಗೂ ಸಿಬ್ಬಂದಿಯು ತಮ್ಮ ಹುಟ್ಟು ಹಬ್ಬವನ್ನ ಕೆಲಸದ ವೇಳೆ ಕಚೇರಿಯಲ್ಲಿ ಆಚರಿಸಿಕೊಂಡು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಹುಟ್ಟುಹಬ್ಬದ ಸಂಭ್ರಮ ಆಚರಣೆಯ ಫೋಟೋ, ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದ್ದಂತೆ ತಹಸೀಲ್ದಾರ್ ಬಿಎನ್ ಸ್ವಾಮಿ ಅವರು ಅಧಿಕಾರಿಗಳನ್ನ ಕರೆದು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಶಿಡ್ಲಘಟ್ಟ ತಾಲೂಕು ಕಚೇರಿಯಲ್ಲಿನ ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಸಿಬ್ಬಂದಿಯೊಬ್ಬರು ಕೆಲಸದ ಸಮಯದಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡು ಸಂಭ್ರಮಿಸುತ್ತಿರುವ ಫೋಟೋಗಳು, ವಿಡಿಯೋಗಳು ಫೇಸ್ಬುಕ್, ವಾಟ್ಸ್ಆಪ್ ಇನ್ನಿತರೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿವೆ. ಶಿಡ್ಲಘಟ್ಟ ತಾಲೂಕು ಕಚೇರಿಯಲ್ಲಿನ ಆಹಾರ, ನಾಗರಿಕ ಸರಬರಾಜು ಕಚೇರಿಯ ನಿರೀಕ್ಷಕರೊಬ್ಬರ ಹುಟ್ಟುಹಬ್ಬವನ್ನು ಕಚೇರಿಯ ಅಧಿಕಾರಿಗಳು, ಸಿಬ್ಬಂದಿ ಮತ್ತು ನ್ಯಾಯಬೆಲೆ ಅಂಗಡಿಗಳ ಕೆಲ ಮಾಲೀಕರು ಸೇರಿ ಆಚರಿಸಿ ಸಂಭ್ರಮಿಸಿದ್ದಾರೆ. ಕೇಕ್ ಕತ್ತರಿಸಿ ಪರಸ್ಪರ ತಿನ್ನಿಸಿರುವ ಆಹಾರ, ತುರಾಯಿ ಹಾಕಿಕೊಂಡು ತೆಗೆಸಿಕೊಂಡ ಸೆಲ್ಫಿ ಫೋಟೋ, ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದ್ದಂತೆ ತಹಸೀಲ್ದಾರ್ ಬಿಎನ್ ಸ್ವಾಮಿ ಅವರು ಆಹಾರ, ನಾಗರಿಕ ಪೂರೈಕೆ ಶಿರಸ್ತೆದಾರ್ ಧನಲಕ್ಷ್ಮಿ ಅವರನ್ನ ಕರೆಸಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕಚೇರಿಯಲ್ಲಿ ಕೆಲಸದ ವೇಳೆ ಯಾರೇ ಆಗಲಿ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವಂತಿಲ್ಲ. ನಿಮ್ಮ ಕಚೇರಿಯಲ್ಲಿ ಕೆಲಸದ ವೇಳೆ ಆಗುವ ಇಂತಹ ಎಲ್ಲ ಚಟುವಟಿಕೆ, ಘಟನೆಗಳಿಗೆ ನೀವೇ ಹೊಣೆಯಾಗಲಿದ್ದು, ಘಟನೆ ಕುರಿತು ಲಿಖಿತ ಸಮಜಾಯಿಷಿ ನೀಡಿ ಎಂದು ಸೂಚಿಸಿದ್ದಾರೆ. ಬೈದ್ಬಿಟ್ಟು ಆಚೆ ಕಳಿಸಿ ಬರೆಸ್ಬೇಕು. ನೀವು ಹೋಗಿ ಅದರಲ್ಲಿ ಭಾಗವಹಿಸಿ ನೀವು ಅದರ ಪಾತ್ರಧಾರಿಯಾಗಿ ಬಂದಿದ್ದೀರಾ. ಈಗ ನೋಡಿ, ಅದು ನನಗೆ ರಿಪೋರ್ಟ್ ಕೊಡಿ. ನನಗೆ ಕೇಳ್ತಾ ಇದ್ದಾರೆ. ನಾನು ಕರೆಕ್ಟಮ್ಮ, ನೀವು ನಿಮ್ಮ ಸೆಕ್ಷನ್ಗೆ ನೀವೇ ಎಲ್ಲ ಇನ್ಚಾರ್ಜು, ನಿಮ್ಮ ಇನ್ಸ್ಪೆಕ್ಟರ್ ಮಾಡ್ತಾರೆ ಅಂತಂದಾಗ ಇದು ಆಫೀಸ್ ಪರ್ಮಿಸಸ್, ಆಫೀಸ್ ಅವರ್ಸಲ್ಲಿ ಇವೆಲ್ಲ ಮಾಡಬಾರ್ದು ಅಂತ ಹೇಳೋದು ಬಿಟ್ಟು ನೀವು ಅದ್ರ ಜೊತೆ ಭಾಗಿಯಾದರೆ ಯಾರೇ ಮಾಡಿದ್ರು ನೀವು ಹೇಳ್ಬೇಕಲ್ವಾ. ನೀವು ಫೋಟೋ ಪೋಸ್ ಕೊಟ್ಟು ಎಲ್ಲ ವೈರಲ್ ಆಗಿದೆ. ಈಗ ನೋಡಿ, ನನಗೂ ಕಳಿಸಿದ್ದಾರೆ ಫೋಟೋಸ್. ನಾನು ಬಂದಾಗಿಂದ ಯಾರಾದರೂ ಇಲ್ಲಿ ಬರ್ತಾರೆ ಆಚರಣೆ
ಇತ್ತ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯಲ್ಲಿ ಹುಟ್ಟುಹಬ್ಬದ ಸಂಭ್ರಮಾಚರಣೆ ನಡೆಯುವುದಕ್ಕಿಂತಲೂ ಸ್ವಲ್ಪ ಸಮಯಕ್ಕೆ ಮುಂಚೆ ಭೂಮಾಪನ ಕಚೇರಿಯ ಮೇಲ್ವಿಚಾರಕರೊಬ್ಬರ ಹುಟ್ಟುಹಬ್ಬವನ್ನು ಕಚೇರಿಯಲ್ಲೇ ಕೆಲಸದ ವೇಳೆ ಆಚರಿಸಿಕೊಂಡಿದ್ದಾರೆ. ಟೇಬಲ್ ಮೇಲೆ ಕೇಕ್ ಇಟ್ಟು ಕತ್ತರಿಸಿ ಪರಸ್ಪರ ತಿನ್ನಿಸಿಕೊಂಡಿದ್ದಾರೆ, ಶುಭಾಶಯಗಳನ್ನು ಕೋರಿದ್ದಾರೆ. ಶಿಡ್ಲಘಟ್ಟ ತಾಲೂಕು ಕಚೇರಿಯಲ್ಲಿ ಇಂದು ವಿವಿಧ ಶಾಖೆಗಳ 3 ಹುಟ್ಟುಹಬ್ಬವಾಗಿದ್ದು, ಕಚೇರಿ ಸಮಯದಲ್ಲಿ ಹುಟ್ಟುಹಬ್ಬದ ಆಚರಣೆಯನ್ನ ಮಾಡಿರುವ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ಷೇಪ ವ್ಯಕ್ತವಾಗ್ತಿದೆ. ವೀರಾಪುರ ಮಂಜುನಾಥ್, ನ್ಯೂಸ್ ಟಿವಿ, ಶಿಡ್ಲಘಟ್ಟ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವ 187 ಕೋಟಿ ರು ಹಗರಣ ಖಂಡಿಸಿ ಹಾಗೂ ಆತ್ಮಹತ್ಯೆ ಮಾಡಿಕೊಂಡಿರುವ ಅಧಿಕಾರಿಯ ಸಾವಿಗೆ ನ್ಯಾಯ ಒದಗಿಸಲು ಆಗ್ರಹಿಸಿ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನ ಕೂಗಿ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ಮಾಡಿದ್ರು. ಕೋಲಾರ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ವೃತ್ತದಲ್ಲಿ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಯುವ ಮೋರ್ಚಾ ಮುಖಂಡರು ಮಾತನಾಡಿ, ನಿಗಮದ ಖಾತೆಯಿಂದ ಬಡವರ ಅಭಿವೃದ್ಧಿಗೆ ಮೀಸಲಾದ 187 ಕೋಟಿ ರೂಪಾಯಿಗಳನ್ನು ನಕಲಿ ಖಾತೆಗಳಿಗೆ ವರ್ಗಾಯಿಸಿ ಭ್ರಷ್ಟಾಚಾರವೆಸಗಿದ ಸಚಿವ ನಾಗೇಂದ್ರ ಅವರನ್ನು ಸಂಪುಟದಿಂದ ವಜಾ ಮಾಡಬೇಕೆಂದು ಆಗ್ರಹಿಸಿದರು. ಹಗರಣದ ಹಿಂದಿರುವ ಸಚಿವ ನಾಗೇಂದ್ರ ಅವರು 24 ಗಂಟೆಯೊಳಗೆ ರಾಜೀನಾಮೆ ನೀಡದೇ ಇದ್ದರೆ ರಾಜ್ಯದಾದ್ಯಂತ ಪ್ರತಿಭಟನೆಯನ್ನ ವಿಸ್ತರಿಸಲಾಗುವುದೆಂದು ಎಚ್ಚರಿಕೆ ನೀಡಿದರು. 50 ಕೋಟಿ ಹಣವನ್ನ ಡ್ರಾ ಮಾಡಿಕೊಂಡು ಬನ್ನಿ ಎಂದು ಅಧಿಕಾರಿಗಳಿಗೆ ಮೌಖಿಕವಾಗಿ ಹೇಳ್ತಾರೆ ಸಚಿವರು. ಆಗ ಅಧಿಕಾರಿಗಳಿಗೆ ಸಂದೇಹ ಬಂದಿದೆ ಎಂದು ಆರೋಪಿಸಿದರು. ರಾಜ್ಯದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕುತ್ತಿದೆ. ಅಧಿಕಾರಿಗಳು, ಗುತ್ತಿಗೆದಾರರು, ರೈತರು ಆತ್ಮಹತ್ಯೆ ಮಾಡಿಕೊಳ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರದಲ್ಲಿ ಮುಂದುವರಿಯಲು ಯಾವುದೇ ನೈತಿಕತೆ ಇಲ್ಲ ಎಂದು ವಾಗ್ದಾಳಿ ನಡೆಸಿದರು. ರಾಜ್ಯಾದ್ಯಂತ ಯುವ ಮೋರ್ಚಾ ಪ್ರತಿಭಟನೆ ಹಮ್ಮಿಕೊಂಡಿದೆ. ಈ ಕಾಂಗ್ರೆಸ್ ದುರಾಡಳಿತವನ್ನು ಖಂಡಿಸಿ ನಾವು ಈ ಪ್ರತಿಭಟನೆ ಹಮ್ಮಿಕೊಂಡಿದ್ರೆ ಏನು ಸಚಿವರ ಕ್ರೀಡಾ ಮತ್ತು ಯುವಜನ ಸಚಿವರಾದಂಥ ಬಿ ನಾಗೇಂದ್ರ ಅವರು ಇದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ 187 ಕೋಟಿಯನ್ನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ. ಅದೊಂದು ಅವ್ರ ಸ್ವಂತಕ್ಕೆ ಉಪಯೋಗ ಮಾಡ್ತಾಯಿದ್ದಾರೆ. ರಾಜ್ಯ ಜನತೆಗೆಲ್ಲ ಮೋಸ ಮಾಡ್ತಾಯಿದ್ದಾರೆ. ಆ ಒಂದು ಮೋಸ ಮಾಡ್ತಿರೋ ಸಚಿವರಿಗೆ ರಾಜ್ಯ ಸರ್ಕಾರ ಕುಮ್ಮಕ್ಕು ಕೊಟ್ಟು ಅವ್ರ ಪರ ನಿಂತಿದೆ. ಇವತ್ತು ಅದು ಅವರಿಗೆ ನೈತಿಕತೆ ಇಲ್ಲ ಅನ್ನೋದು. ಸತೀಶ್, ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ಶ್ರೀ ಅಭಯ ಆಂಜನೇಯ ಸ್ವಾಮಿ ಟೆಂಪಲ್ ಟ್ರಸ್ಟ್, ವೀರಪಲ್ಲಿ, ಕೋಟಗಲ್ ಅಂಚೆ, ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಸ್ವಾಮಿಯವರ ನೂತನ ವಿಗ್ರಹ ಪ್ರತಿಷ್ಠಾಪನಾ ಮಂಡಲ ಪೂಜಾ ಮತ್ತು 5ನೇ ವಾರ್ಷಿಕೋತ್ಸವ ಹಾಗೂ ಅಖಂಡ ರಾಮ ಭಜನೆ ದಿನಾಂಕ 2/6/2024 ಭಾನುವಾರ ಬೆಳಗ್ಗೆ 10ರಿಂದ ದಿನಾಂಕ 3/6/2024 ಸೋಮವಾರ ಬೆಳಗ್ಗೆ 10ರವರೆಗೆ. ಇಂತಿ ಆಡಳಿತ ಮಂಡಳಿ ಮತ್ತು ಭಕ್ತ ಬಾಂಧವರು ಹಾಗೂ ವೀರಪಲ್ಲಿ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಸರ್ವರಿಗೂ ಆದರದ ಸುಸ್ವಾಗತ. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು, ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂಥ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ಪಾಪ್ಕಾರ್ನ್ ಬೆಳೆಯುವ ರೈತರಿಗೆ ಸಂತಸದ ಸುದ್ದಿ. ಅಧಿಕ ಇಳುವರಿ, ಅಧಿಕ ದರ ಬರುವ ಬೇಡಿಕೆಯುಳ್ಳ ಅಮೆರಿಕನ್ ಹೈಬ್ರಿಡ್ W2037 ಪಾಪ್ಕಾರ್ನ್ ಬಿತ್ತನೆ ಬೀಜ ನಾಟಿ ಮಾಡಿ 1 ಎಕರೆಗೆ 25 ರಿಂದ 30 ಕ್ವಿಂಟಾಲ್ ಇಳುವರಿ ಪಡೆಯಿರಿ. ಅಮೆರಿಕ ದೇಶದಿಂದ ಆಮದು ಮಾಡಿಕೊಂಡು ಪೆರೆಸಂದ್ರದ ಎಸಲೆಂಟ್ ಟ್ರೇಡರ್ಸ್ ಹೈಬ್ರಿಡ್ ಪಾಪ್ಕಾರ್ನ್ ಬೀಜಗಳನ್ನು ಮಾರಾಟ ಮಾಡುತ್ತಿದೆ. ಅಧಿಕ ಇಳುವರಿ ಜೊತೆಗೆ ಉತ್ತಮ ಬೆಲೆ. ಬಿತ್ತನೆ ಬೀಜ ಖರೀದಿಸಿದ ರೈತರಿಂದ ಫಸಲನ್ನು ನಾವೇ ಖರೀದಿಸುತ್ತೇವೆ. ಬೆಸ್ಟ್ ಪಿಯು ಮತ್ತು ಡಿಗ್ರಿ ಕಾಲೇಜ್, ಚಿಕ್ಕಬಳ್ಳಾಪುರ. ಬೋಧನಾ ಕ್ಷೇತ್ರದಲ್ಲಿ 30 ವರ್ಷಗಳ ಅನುಭವ ಇರುವ ಡಾಕ್ಟರ್ ರಘುನಾಥ್ ಸಾರಥ್ಯದಲ್ಲಿ ನಡೆಯುತ್ತಿರುವ ಶಿಕ್ಷಣ ಸಂಸ್ಥೆಗಳು. ಪಿಯು ಮತ್ತು ಡಿಗ್ರಿಯಲ್ಲಿ ಜಿಲ್ಲೆಯಲ್ಲಿ ಉತ್ತಮ ಫಲಿತಾಂಶ ಸಾಧಿಸಿರುವ ಏಕೈಕ ಕಾಲೇಜ್. ನೀಟ್, ಜೆಡಬ್ಲ್ಯೂಗೆ ಕೋಚಿಂಗ್ ನೀಡಲಾಗುತ್ತದೆ. ಪಿಯು ಮತ್ತು ಡಿಗ್ರಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಶ್ರೀ ಭೈರವೇಶ್ವರ ವಿದ್ಯಾಸಂಸ್ಥೆ, ಕೈವಾರ ಕ್ರಾಸ್, ಕೈವಾರ, ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರು ಬೇಕಾಗಿದ್ದಾರೆ. ಸಮಾಜ ವಿಜ್ಞಾನ ಶಿಕ್ಷಕರು, ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಹಾಗೂ ಇಂಗ್ಲಿಷ್ ಶಿಕ್ಷಕರು, ಪ್ರೌಢಶಾಲೆ. ಸಿಬಿಎಸ್ಇ ಪಠ್ಯಕ್ರಮದಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ಬೋಧಿಸುವ ಉತ್ತಮ
ನುರಿತ ಶಿಕ್ಷಕರು ಬೇಕಾಗಿದ್ದಾರೆ. ತಮ್ಮ ಬಯೋಡೇಟಾವನ್ನು ಈ ಕೆಳಕಂಡ ಇಮೇಲ್ಗೆ ಕಳುಹಿಸಿ. ಆಯ್ಕೆಯಾಗುವ ಶಿಕ್ಷಕರಿಗೆ ವಸತಿ ಸೌಲಭ್ಯದೊಂದಿಗೆ ಆಕರ್ಷಕ ಸಂಬಳ ನೀಡಲಾಗುವುದು. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಕಳೆದ ವಾರ ಹಾಸನದ ಬಳಿ ಸಂಭವಿಸಿದ ಅಪಘಾತದಲ್ಲಿ ದೇವನಹಳ್ಳಿ ತಾಲೂಕಿನ ಕಾರಹಳ್ಳಿ ಗ್ರಾಮದ ಒಂದೇ ಕುಟುಂಬದ 5 ಮಂದಿ ಅಪಘಾತದಲ್ಲಿ ಸಾವನ್ನಪ್ಪಿದವರ ಮನೆಗೆ ಸಚಿವ ಕೆಎಚ್ ಮುನಿಯಪ್ಪ ಭೇಟಿ ನೀಡಿ ಸಂತ್ರಸ್ತ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಕಾರಹಳ್ಳಿ ಗ್ರಾಮಕ್ಕೆ ಕೆಎಚ್ ಮುನಿಯಪ್ಪ ಹಾಗೂ ಜನಪ್ರತಿನಿಧಿಗಳು ಸಂತ್ರಸ್ತರ ಮನೆಗೆ ಭೇಟಿ ನೀಡಿ ಸಾವನ್ನಪ್ಪಿದ ಕುಟುಂಬದ ಮಕ್ಕಳಿಗೂ ಸಾಂತ್ವನ ಹೇಳಿ ಧೈರ್ಯ ತುಂಬಿದರು. ತಲಾ 50,000ದಂತೆ ಆರ್ಥಿಕ ನೆರವು ನೀಡಿ ಮಕ್ಕಳ ಶೈಕ್ಷಣಿಕ ವಿದ್ಯಾಭ್ಯಾಸಕ್ಕೆ ಯಾವುದೇ ತೊಂದರೆ ಆಗದಂತೆ ವಸತಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ನೀಡುವುದಾಗಿ ಭರವಸೆಯನ್ನ ನೀಡಿ ಮಾಧ್ಯಮದವರೊಂದಿಗೆ ಮಾತನಾಡಿದರು. ಮತ್ತು ಅವರನ್ನು ರೆಸಿಡೆನ್ಷಿಯಲ್ ಸ್ಕೂಲ್ಸ್ಗೆ ಸೇರಿಸಿ ಅವರ ಪೂರ್ತಿ ಪ್ರಮಾಣದ ವಿದ್ಯಾಭ್ಯಾಸ ಆಗುವವರೆಗೂ ನಾವು ಸರ್ಕಾರ ಅದನ್ನು ಜವಾಬ್ದಾರಿ ತೆಗೆದುಕೊಳ್ತೀವಿ. ಅವ್ರಿಗೆ ಹತ್ತಿರ ಸಂಬಂಧ ಮುನ್ರಾಜ್ ಕೂಡ ಇದ್ದಾನೆ, ಅದರ ಉಸ್ತುವಾರಿ ಕೊಡ್ತಾನೆ. ಶಾಂತಪ್ಪನವರು ವೈಯಕ್ತಿಕ ಅಧ್ಯಕ್ಷರು ಕೂಡ ಪ್ರತಿಯೊಬ್ಬರಿಗೂ ತಲಾ 10,000 ರೂಪಾಯಿ ಕೊಟ್ಟಿದ್ದಾರೆ. ಮಕ್ಕಳ ಭವಿಷ್ಯವನ್ನು ಅಕಸ್ಮಾತ್ ಆಗಿರುವ ಈ ಆಕ್ಸಿಡೆಂಟಲ್ಲಿ ಎರಡೂ ಕುಟುಂಬದ ಹಿರಿಯರು ತಾಯಿ ತಂದೆ ತೀರ್ಕೊಂಡಿರೋದ್ರಿಂದ ಸರ್ಕಾರ ಇದರ ಜವಾಬ್ದಾರಿ ತೆಗೆದುಕೊಂಡು ಅವರಿಗೆ ಉತ್ತಮವಾದಂಥ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ನಾವೆಲ್ಲ ಅನುಕೂಲಗಳು ಮಾಡಿಕೊಡ್ತೀವಿ. ಇದೇ ಸಂದರ್ಭದಲ್ಲಿ ಬೈಯಪ್ಪ ಅಧ್ಯಕ್ಷ ಶಾಂತಕುಮಾರ್ ವೈಯಕ್ತಿಕವಾಗಿ ಸಂತ್ರಸ್ತ ಮಕ್ಕಳಿಗೆ ತಲಾ 10,000 ರೂಗಳ ಆರ್ಥಿಕ ನೆರವು ನೀಡಿದರು. ಬೈಯಪ್ಪ ಅಧ್ಯಕ್ಷ ಶಾಂತಕುಮಾರ್, ನಿರ್ದೇಶಕರಾದ ಪ್ರಸನ್ನಕುಮಾರ್, ರಾಮಾಂಜಿನಪ್ಪ, ಪುರಸಭೆ ಮಾಜಿ ಅಧ್ಯಕ್ಷ ನಾರಾಯಣಸ್ವಾಮಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಜಯರಾಮ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಹೈದರ್ ಸಾಬ್, ನ್ಯೂಸ್ ಟಿವಿ, ದೇವನಹಳ್ಳಿ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಸರ್ಕಾರಿ ತಾಯಿ ಮಕ್ಕಳ ಆಸ್ಪತ್ರೆ ತಡವಾಗಿ ಪ್ರಾರಂಭವಾದರೂ ಜನರಿಂದ ಅತ್ಯುತ್ತಮ ರೆಸ್ಪಾನ್ಸ್ ಬರ್ತಿದೆ. ಚಿಕಿತ್ಸೆ, ಸ್ವಚ್ಛತೆ ಮತ್ತು ವೈದ್ಯರ ಸೇವೆಯು ಸಮರ್ಪಕವಾಗಿ ಸಿಗುತ್ತಿದೆ. 3 ತಿಂಗಳ ಅವಧಿಯಲ್ಲಿ ಸಾವಿರಾರು ರೋಗಿಗಳು ಚಿಕಿತ್ಸೆ, ತಪಾಸಣೆ ಹಾಗೂ ಹೆರಿಗೆ ಮಾಡಿಸಿಕೊಂಡಿದ್ದು ಸೇವೆಯನ್ನ ಶ್ಲಾಘಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಹಳೆ ಆಸ್ಪತ್ರೆಯನ್ನೇ ತಾಯಿ ಮಕ್ಕಳ ಆಸ್ಪತ್ರೆಯಾಗಿ ಪರಿವರ್ತಿಸಲಾಗಿದೆ. 3 ವರ್ಷಗಳ ಕಾಲ ಕಾಯಿಸಿ ಸರ್ಕಾರ ಬದಲಾದ ಮೇಲೆ ತಾಯಿ ಮಕ್ಕಳ ಆಸ್ಪತ್ರೆಗೆ ಕಾಯಕಲ್ಪ ಕೂಡಿ ಬಂದಿತ್ತು. ಕಳೆದ ಮಾರ್ಚ್ ತಿಂಗಳಲ್ಲಿ ಲೋಕಾರ್ಪಣೆಗೊಂಡ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಸಾವಿರಾರು ರೋಗಿಗಳು ತಪಾಸಣೆ, ಚಿಕಿತ್ಸೆ, ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡು ಸೈ ಎನಿಸಿಕೊಂಡಿದೆ. ಸೂಪರ್ ಸ್ಪೆಷಾಲಿಟಿ ಮಾದರಿಯಲ್ಲಿ ನಿರ್ಮಾಣವಾಗಿರುವ ತಾಯಿ ಮಕ್ಕಳ ಆಸ್ಪತ್ರೆ 3 ತಿಂಗಳ ಅವಧಿಯಲ್ಲಿ ಎಷ್ಟು ಜನ ರೋಗಿಗಳು ಇಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ, ಹೆರಿಗೆ ಎಷ್ಟು ಜನರಿಗೆ ಆಗಿದೆ, ಅದರಲ್ಲಿ ನಾರ್ಮಲ್ ಎಷ್ಟು, ಸಿಸೇರಿಯನ್ ಎಷ್ಟು, ಸಿಬ್ಬಂದಿಯ ಸೇವಾ ನೀತಿ ಹೇಗಿದೆ, ಆಸ್ಪತ್ರೆಗೆ ಭೇಟಿ ನೀಡಿದ ಗಣ್ಯರ ಅಭಿಪ್ರಾಯ ಏನಿತ್ತು ಅನ್ನೋ ಮಾಹಿತಿಯನ್ನ ಜಿಲ್ಲಾ ಸರ್ಜನ್ ಡಾಕ್ಟರ್ ಮಂಜುಳಾ ಈ ನ್ಯೂಸ್ ಟಿವಿಯೊಂದಿಗೆ ಹಂಚಿಕೊಂಡಿದ್ದಾರೆ. ನೋಡಿ. ಮಕ್ಕಳ ಆಸ್ಪತ್ರೆ ಮಾರ್ಚ್ ತಿಂಗಳ ಮೊದಲ ವಾರದಿಂದ ಇಲ್ಲಿ ಕಾರ್ಯಾರಂಭ ಶುರುವಾಗಿದೆ. ಇಲ್ಲಿ ಬಂದ ಮೇಲೆ ರೋಗಿಗಳು ಹೆಚ್ಚಾಗಿ ಬರುತ್ತಿದ್ದು, ತುಂಬ ಪೇಷಂಟ್ ಕೇರು ಚೆನ್ನಾಗಿದೆ, ಆಮೇಲೆ ಸರ್ವಿಸಸ್ಸು ಚೆನ್ನಾಗಿದೆ ಅಂತ ಫೀಡ್ಬ್ಯಾಕ್ ಬಂದಿದೆ. ಮೊನ್ನೆ ನ್ಯಾಯಾಧೀಶರು ಭೇಟಿ ಮಾಡಿದಾಗ್ಲೂ ಸರ್ವಿಸಸ್ ಎಲ್ಲ ಚೆನ್ನಾಗಿದೆ, ಆಮೇಲೆ ಕ್ಲೀನ್ನೆಸ್ ಇದೆ ಎಲ್ಲ ಹೇಳಿದ್ದಾರೆ. ಕೇಸಿಗೆ ಸಂಬಂಧಪಟ್ಟಂತೆ ಈಗ ಮೆಟರ್ನಿಟಿ ಅಂದರೆ OBG ವಿಭಾಗದಲ್ಲಿ ತಿಂಗಳಿಗೆ ಒಂದು 2,000ದಿಂದ 2,500 ಔಟ್ ಪೇಷಂಟು ಹೊರರೋಗಿಗಳು ಬರ್ತಾ ಇದ್ದಾರೆ. ಮಕ್ಕಳ ವಿಭಾಗದಲ್ಲಿ 3,500ದಿಂದ 3,700 ಇರ್ಬೋದು, 4,000ವರೆಗೂ ರೋಗಿಗಳು ಬರ್ತಾ ಇದ್ದಾರೆ ಡೈಲಿ. ಹಾಗೆ ಡೆಲಿವರಿಗೆ ಸಂಬಂಧಪಟ್ಟಂತೆ ಡೆಲಿವರೀಸು ಮತ್ತು ಅದರ್ ಗೈನೆಕ್ ಸರ್ಜರೀಸ್ ಸೇರಿ 800ರಿಂದ 900ವರೆಗೂ ನಮಗೆ ಪ್ರತಿ ತಿಂಗಳು ಸರ್ಜರೀಸ್ ಆಗ್ತಾಯಿದೆ. ಆಮೇಲೆ ಎಲ್ಲ ತರಹದ ಕೇಸುಗಳು ನಾವು ಇಲ್ಲೇ ಮ್ಯಾನೇಜ್ ಮಾಡ್ತಾಯಿದ್ದೀವಿ. ತುಂಬ ಅವಶ್ಯಕತೆ ಇದ್ದಲ್ಲಿ ಬೆಂಗಳೂರಿಗೆ ಹೆಚ್ಚಿನ ಚಿಕಿತ್ಸೆಗೆ ಕಳಿಸ್ಕೊಡೋದು. ಕ್ಯಾಮ್ರಾಮನ್ ಅಂಬರೀಶ್ ಜೊತೆ KS ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.
2 ವರ್ಷದ ಹಿಂದೆ ತಹಸೀಲ್ದಾರ್ ಮನೆಗೆ ಕನ್ನ ಹಾಕಿದ್ದ ಕಳ್ಳರ ಸುಳಿವು ಇನ್ನೂ ಪತ್ತೆಯಾಗದ ಬೆನ್ನಲ್ಲೇ ತಾಲೂಕು ಆಡಳಿತ ಕಚೇರಿ ಅಂದ್ರೆ ಮಿನಿ ವಿಧಾನಸೌಧ ಕಚೇರಿಗೆ ಹಾಡ ಹಗಲೇ ಒಳನುಗ್ಗಿ 2 ಪ್ರಿಂಟರ್ ಕದ್ದೊಯ್ದು ಸಾರ್ವಜನಿಕರನ್ನ ಮತ್ತೊಮ್ಮೆ ಭಯಭೀತರನ್ನಾಗಿಸಿರುವ ಘಟನೆ ನಡೆದಿದೆ. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಕಚೇರಿಗೆ ಸಾರ್ವಜನಿಕ ಸೋಗಿನಲ್ಲಿ ಒಳಬಂದ ಕಳ್ಳ ತನ್ನ ಬ್ಯಾಗ್ನಲ್ಲಿ 2 ಕಂಪ್ಯೂಟರ್ ಪ್ರಿಂಟರ್ ಕದ್ದ ಘಟನೆ ಸಿಬ್ಬಂದಿಗಳಿಗೆ ಗಾಬರಿ ತಂದಿದೆ. ಸುಮಾರು ಬೆಳಗ್ಗೆ 8:30ಕ್ಕೆ ಒಳಬಂದ ಮಾಸ್ಕ್ ಧರಿಸಿದ್ದ ಯುವಕನೊಬ್ಬ ಸಣ್ಣ ನೀರಾವರಿ ಇಲಾಖೆ ಎಲ್ಲಿ ಬರುತ್ತೆ ಎಂದು ಅಲ್ಲಿನ ಡಿ ಗ್ರೂಪ್ ಸಿಬ್ಬಂದಿಯನ್ನ ಕೇಳಿ ನಂತರ ಕಣ್ತಪ್ಪಿಸಿ ಶಿರಸ್ತೇದಾರ್ ವಿಭಾಗದಲ್ಲಿದ್ದ 2 ಕಂಪ್ಯೂಟರ್ ಪ್ರಿಂಟರ್ ಕದ್ದು ಬ್ಯಾಗ್ನಲ್ಲಿರಿಸಿ ಆರಾಮವಾಗಿ ನಡೆದು ಹೋದ ಕಳ್ಳನ ಕರಾಮತ್ತು ಅಚ್ಚರಿ ತಂದಿದೆ. ಕಚೇರಿಗೆ ಬಂದ ಸಿಬ್ಬಂದಿಗಳಿಗೆ ಪ್ರಿಂಟರ್ ಮಾಯವಾಗಿರುವುದು ಕಂಡು ಸಿಸಿಟಿವಿ ಪರಿಶೀಲಿಸಿದಾಗ ಈತನ ಕೈಚಳಕ ಕಂಡಿದೆ. ಈ ಹಿಂದಿನ ದಿನ ಗುಬ್ಬಿ ಪಟ್ಟಣದ ಹೆದ್ದಾರಿ ಬದಿಯ 2 ಸೂಪರ್ ಮಾರ್ಕೆಟ್ ದೊಡ್ಡ ಮಳಿಗೆಯಲ್ಲಿ ಐನಾತಿ ಕಳ್ಳರು ಕೈಚಳಕ ತೋರಿ ಸಾವಿರಾರು ರೂಪಾಯಿ ಲಪಟಾಯಿಸಿದ ಘಟನೆ 1 ದಿನದ ಹಿಂದೆ ನಡೆದಿದ್ದು ಮತ್ತೊಮ್ಮೆ ಸರಣಿ ಕಳ್ಳತನ ಮುಂದುವರೆದಿದೆ. ಈ ಬಗ್ಗೆ ಗುಬ್ಬಿ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಲಾಗಿದೆ. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಶನಿ ಮಹಾತ್ಮ ಸ್ವಾಮಿ ದೇವಾಲಯದ ಆವರಣದಲ್ಲಿ ನೆಲೆಸಿರುವ ಶ್ರೀ ಪ್ರಸನ್ನ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಇಂದು ಹನುಮ ಜಯಂತಿ ಅಂಗವಾಗಿ ಬೆಳಗ್ಗಿನಿಂದಲೂ ಸಹ ವಿಶೇಷ ಪೂಜೆ, ಹೋಮ ಹವನಗಳು ಮತ್ತು ದೇವರಿಗೆ ವಿಶೇಷ ಅಲಂಕಾರ ಏರ್ಪಡಿಸಲಾಯಿತು. ಹನುಮ ಜಯಂತಿ ಪ್ರಯುಕ್ತ ಗೌರಿಬಿದನೂರು ನಗರದ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನ ಸೇವಾ ಸಮಿತಿ ವತಿಯಿಂದ ಶ್ರೀ ಪ್ರಸನ್ನ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹೋಮ ಹವನ ಹಾಗೂ ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಪುರೋಹಿತ ಶ್ರೀಹರಿ ಮಾತನಾಡಿ, ಇಂದು ಹನುಮ ಜಯಂತಿ ಅಂಗವಾಗಿ ಶನಿ ಮಹಾತ್ಮ ದೇವಸ್ಥಾನದ ಆವರಣದಲ್ಲಿ ನೆಲೆಸಿರುವ ವೀರಾಂಜನೇಯ ಸ್ವಾಮಿ ದೇವರಿಗೆ ಸುಪ್ರಭಾತ ಸೇವೆ, ಜಲಾಭಿಷೇಕ, ಕ್ಷೀರಾಭಿಷೇಕ, ಪಂಚಾಮೃತಾಭಿಷೇಕ, ಶ್ರೀರಾಮ ತಾರಕ ಹೋಮ, ಪೂರ್ಣಾಹುತಿ, ಮಹಾ ಮಂಗಳಾರತಿ ಮತ್ತು ತೀರ್ಥ ಪ್ರಸಾದ ವಿನಿಯೋಗ ಮಾಡಲಾಯಿತು. ಇದಕ್ಕೆ ನಗರದ ಜನತೆ ಸಹಕಾರ ನೀಡಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವರ ಕೃಪೆಗೆ ಪಾತ್ರರಾಗಿದ್ದೀರಿ. ಇನ್ನು ನೆರೆದಿದ್ದ ಭಕ್ತರಿಗೆ ತೀರ್ಥ ಪ್ರಸಾದವನ್ನು ದೇವಸ್ಥಾನದ ಆಡಳಿತ ಮಂಡಳಿ ವತಿಯಿಂದ ವಿತರಣೆ ಮಾಡಲಾಗುತ್ತಿದೆ ಅಂತ. BH ರಸ್ತೆ ಗೌರಿಬಿದನೂರಿನಲ್ಲಿ ನೆಲೆಸಿರುವ ಶ್ರೀ ಶನಿ ಮಹಾತ್ಮ ದೇವಸ್ಥಾನದ ಆವರಣದ ಪ್ರಾಂಗಣದಲ್ಲಿರುವ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ವೀರಾಂಜನೇಯ ಸ್ವಾಮಿಯವರಿಗೆ ಹನುಮ ಜಯಂತಿಯ ಪ್ರಯುಕ್ತವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಏರ್ಪಡಿಸಿಕೊಂಡಿದ್ದೆವು. ಬೆಳಗ್ಗೆ ಸುಪ್ರಭಾತ ಸೇವೆ, ಆಮೇಲೆ ಪಂಚಾಮೃತಾಭಿಷೇಕ, ತದನಂತರವಾಗಿ ಕಳಶಾರಾಧನೆ, ನವಗ್ರಹಾರಾಧನೆಗಳು ಮತ್ತು ರಾಮತಾರಕ ಹೋಮವನ್ನು ಈ ದಿನ ಏರ್ಪಡಿಸಲಾಗಿತ್ತು. ಎಲ್ಲ ಭಕ್ತಾದಿಗಳು ಬಂದು ಸಮಯಕ್ಕೆ ಸರಿಯಾಗಿ ಬಂದು ಎಲ್ಲ ಸಕಾಲಕ್ಕೆ ಪ್ರಸಾದವನ್ನು ತೆಗೆದುಕೊಂಡು ಹೋಗಬೇಕಾಗಿ ಸವಿನಯ ಪ್ರಾರ್ಥನೆ. ಈ ಸಂದರ್ಭದಲ್ಲಿ ದೇವಾಲಯದ ಮುಖ್ಯಸ್ಥರಾದ ಸೂರ್ಯನಾರಾಯಣ ಶೆಟ್ಟಿ, ವ್ಯವಸ್ಥಾಪಕರಾದ ರಾಮಚಂದ್ರ ರೆಡ್ಡಿ, ಪುರೋಹಿತರಾದ ಹರೀಶ್, ಶ್ರೀನಿವಾಸ್, ವೆಂಕಟೇಶ್ ಮೂರ್ತಿ, ವೆಂಕಟರಮಣಪ್ಪ, ರಾಜಣ್ಣ ಮುಂತಾದವರು ಭಾಗಿಯಾಗಿದ್ದರು. ಪ್ರದೀಪ್, ಎ ನ್ಯೂಸ್ ಟಿವಿ, ಗೌರಿಬಿದನೂರು. ಸತತ 3 ಬಾರಿ ಗೆದ್ದು ಸದನದಲ್ಲಿ ಶಿಕ್ಷಕರ ಹಾಗೂ ಶಿಕ್ಷಣ ಕ್ಷೇತ್ರದ ಪರ ಗಟ್ಟಿಯಾದ ಧ್ವನಿ ಎತ್ತಿ ಸಮಸ್ಯೆಗಳ ನಿವಾರಣೆಗೆ ಪ್ರಾಮಾಣಿಕವಾಗಿ ಶ್ರಮಿಸಿರುವ ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿ ಅಭ್ಯರ್ಥಿ ವೈಎ ನಾರಾಯಣಸ್ವಾಮಿ 4ನೇ ಬಾರಿಗೂ ಗೆಲುವು ಖಚಿತ ಎಂದು ಶಿಡ್ಲಘಟ್ಟದ ಬಿಜೆಪಿ ಮುಖಂಡ ಸಿಕಲ್ ರಾಮಚಂದ್ರ ಗೌಡ ವಿಶ್ವಾಸ ವ್ಯಕ್ತಪಡಿಸಿದರು. ಎಂಎಲ್ಸಿ ವೈಎ ನಾರಾಯಣಸ್ವಾಮಿ ಅವರು ಸತತ 3 ಬಾರಿ ಶಿಕ್ಷಕರ ಕ್ಷೇತ್ರದಿಂದ ಗೆದ್ದು ಶಿಕ್ಷಕರ ಹಾಗೂ ಶಿಕ್ಷಣ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಸದನದಲ್ಲಿ ಗಟ್ಟಿಯಾಗಿ ಧ್ವನಿ ಎತ್ತುತ್ತಲೇ ಬಂದಿದ್ದಾರೆ. ಈ ಬಾರಿಯೂ ಮತ್ತೊಮ್ಮೆ ಅವಕಾಶ ಮಾಡಿಕೊಡಿ ಎಂದು ವೈಎಎನ್ ಪರ ಶಿಡ್ಲಘಟ್ಟದಲ್ಲಿ ಬಿಜೆಪಿ ಮುಖಂಡ ಸಿಕಲ್ ರಾಮಚಂದ್ರ ಗೌಡ ಮತಯಾಚಿಸಿದರು. ಶಿಡ್ಲಘಟ್ಟ ನಗರದಲ್ಲಿನ ಸರ್ಕಾರಿ ಖಾಸಗಿ ಶಾಲೆಗಳಿಗೆ ಭೇಟಿ ನೀಡಿ ಶಿಕ್ಷಕ ಮತದಾರರಲ್ಲಿ ಮತಯಾಚಿಸಿ ಮಾತನಾಡಿ, ವೈಎ ನಾರಾಯಣಸ್ವಾಮಿ ಅವರು ಶಿಕ್ಷಕರ ಹಾಗೂ ಶಿಕ್ಷಣ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಸಂಪೂರ್ಣವಾಗಿ ಅರಿತಿದ್ದಾರೆ. ಸದನದಲ್ಲಿ ಈ ಸಮಸ್ಯೆಗಳ ಬಗ್ಗೆ ಗಟ್ಟಿಯಾದ ಧ್ವನಿ ಎತ್ತುವವರಲ್ಲಿ ಇವರು ಒಬ್ಬರಾಗಿದ್ದಾರೆ ಎಂದರು. ಅವರಿಗೆ ಮತ ಹಾಕ್ತಕ್ಕಂಥ
ಮಾಡ್ತಕ್ಕಂಥದ್ದು ಒಂದು ಪ್ರಥಮ ಪ್ರತಿಷ್ಠೆ ಮತ ಹಾಕ್ಬೇಕಂದ್ರೆ ಒಂದು ಗೆರೆಯನ್ನು ಇಳಿಸ್ಬೇಕು. ಅವ್ರು ಕೊಟ್ಟಿರ್ತಕ್ಕಂಥ ಪೆನ್ನಲ್ಲೇ ಮಾಡಬೇಕು. ಯಾಕಂತ ಹೇಳಿದ್ರೆ ಸುಮಾರು ಮತಗಳು ಅಸಿಂಧು ಆಗಿದೆ. ಈಗಾಗಲೇ ಮುಂದಿನ ಲಾಸ್ಟ್ ಎಲೆಕ್ಷನಲ್ಲಿ ಸುಮಾರು 1,500 ಮತಗಳು ಅಸಿಂಧು ಆಗಿದೆ. ಕಾರಣ ಯಾಕಂತ ಹೇಳಿದ್ರೆ ಮತ ಹಾಕ್ಬೇಕಾದ್ರೆ ಒಂದು ಬರಿಬೇಕಾದ್ರೆ ಬಾರ್ಕೋಡ್ ಹಾಕ್ಬಿಡೋದು, ಬಾರ್ಕೋಡ್ ಮಾತ್ರ ಹಾಕಬೇಕು. ಕೆಳಗಡೆ ಒಂದು ಗೆರೆ ಎಳೆದು ಮೇಲೆ ಗೆರೆ ಎಳೆದ್ರೆ ಅದು ಅಸಿಂಧು ಆಗುತ್ತೆ. ತಾವು ಇಟ್ಕೊಂಡು ಪೆನ್ನಲ್ಲಿ ಹಾಕಿದ್ರೆ ಕೂಡ ಅಸಿಂಧು ಆಗುತ್ತೆ. ಮತಗಟ್ಟೆಯಲ್ಲಿ ಕೊಟ್ಟಿರ್ತಕ್ಕಂಥ ಪೆನ್ನಲ್ಲೇ ಹಾಕಬೇಕು. ನಗರದ ವಾಸವಿ ಶಾಲೆ, ಅಕ್ಷರ ಪಿಯು ಕಾಲೇಜ್, ಶಾರದಾ ಸ್ಕೂಲ್, ಡಾಲ್ಫಿನ್ ವಿದ್ಯಾಸಂಸ್ಥೆ, ಸರಸ್ವತಿ ಕಾನ್ವೆಂಟ್, ಸರ್ಕಾರಿ ಪ್ರೌಢಶಾಲೆ, ಪ್ರೆಸಿಡೆನ್ಸಿ ಸ್ಕೂಲ್, ಬಿಜಿಎಸ್ ಸ್ಕೂಲ್, ಯೂನಿವರ್ಸಲ್ ಸ್ಕೂಲ್ ಮತ್ತು ಸಿಟಿಜನ್ ಸ್ಕೂಲ್ಗೆ ಭೇಟಿ ನೀಡಿ ಮತಯಾಚನೆ ಮಾಡಿದರು. ಮಾಜಿ ಶಾಸಕ ಎಂ ರಾಜಣ್ಣ, ಬಿಜೆಪಿ ಗ್ರಾಮೀಣ ಮಂಡಳ ಅಧ್ಯಕ್ಷ ಸಿಕಲ್ ಆನಂದ್ ಗೌಡ, ಮಾಜಿ ಅಧ್ಯಕ್ಷ ಕಂಬದಹಳ್ಳಿ ಸುರೇಂದ್ರ ಗೌಡ, ಕನಕ ಪ್ರಸಾದ್, ಮುನಿರಾಜು ಸೇರಿದಂತೆ ಇನ್ನಿತರರು ಹಾಜರಿದ್ದರು. ವೀರಾಪುರ ಮಂಜುನಾಥ್, ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಬರಡು ಜಿಲ್ಲೆಯಲ್ಲಿ ಶಾಶ್ವತವಾದ ಹಾಗೂ ಬಡವರ ಮತ್ತು ರೈತರ ಏಳಿಗೆಗಾಗಿ ಹಾಲು ಒಕ್ಕೂಟವನ್ನ ಸ್ಥಾಪನೆ ಮಾಡಿದ್ರಿಂದ ಇಂದು ಅನೇಕ ಜನ ರೈತರು ಹೈನುಗಾರಿಕೆಯನ್ನೇ ನಂಬಿ ಜೀವನ ಮಾಡ್ತಿದ್ದು, ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಅವಿಭಜಿತ ಜಿಲ್ಲೆಗಳಿಗೆ ಶಾಶ್ವತವಾದ ನೀರಾವರಿ ಯೋಜನೆಗಳನ್ನು ತಂದು ಜಲಕ್ರಾಂತಿಯನ್ನ ಉಂಟು ಮಾಡಲಿ ಎಂದು ಕೋಚಿಮುಲ್ ನಿರ್ದೇಶಕ ಉಲವಾಡಿ ಅಶ್ವಥ್ ನಾರಾಯಣ ಬಾಬು ಒತ್ತಾಯಿಸಿದರು. ವಿಶ್ವ ಹಾಲು ದಿನಾಚರಣೆ ಹಾಗೂ ಕ್ಷೀರ ಬ್ರಹ್ಮ ಎಂವಿ ಕೃಷ್ಣಪ್ಪ ಅವರ ಜನ್ಮ ದಿನಾಚರಣೆಯ ಅಂಗವಾಗಿ ಚಿಂತಾಮಣಿ ನಗರದ ಕನ್ನಂಪಲ್ಲಿಯಲ್ಲಿರುವ ಹಾಲು ಶಿಥಿಲ ಕೇಂದ್ರ ಹಾಗೂ ಕ್ಯಾಂಪಸ್ ಕಚೇರಿಯಲ್ಲಿ ಡಾಕ್ಟರ್ ಕುರಿಯನ್ ಹಾಗೂ ಎಂವಿ ಕೃಷ್ಣಪ್ಪ ಅವರ ಭಾವಚಿತ್ರಕ್ಕೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಸಿಹಿ ಹಂಚಿ ನಂತರ ನಗರದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ತೆರಳಿ ಆಸ್ಪತ್ರೆಯಲ್ಲಿ ಬಾಣಂತಿಯರಿಗೆ ಹಾಗೂ ರೋಗಿಗಳಿಗೆ ಉಚಿತವಾಗಿ ಹಾಲನ್ನು ವಿತರಣೆ ಮಾಡಲಾಯಿತು. ಈ ವೇಳೆ ಕೋಚಿಮುಲ್ ನಿರ್ದೇಶಕ ಊಲವಾಡಿ ಅಶ್ವಥ್ ನಾರಾಯಣ ಬಾಬು ಮಾಧ್ಯಮದವರೊಂದಿಗೆ ಮಾತನಾಡಿ, ವಿಶ್ವದಲ್ಲಿ ಡಾಕ್ಟರ್ ಕುರಿಯನ್ ರವರನ್ನ ಬಿಟ್ಟರೆ ಕರ್ನಾಟಕದಲ್ಲಿ ಕ್ಷೀರ ಕ್ಷೇತ್ರದಲ್ಲಿ ಅಪ್ರತಿಮ ಸಾಧನೆ ಮಾಡಿದವರು ಕ್ಷೀರಬ್ರಹ್ಮ ಎಂವಿ ಕೃಷ್ಣಪ್ಪ ಅವರು. ಯಾವುದೇ ನದಿ ನಾಲೆ ಹಾಗೂ ಶಾಶ್ವತ ನೀರಾವರಿ ಇಲ್ಲದ ಜಿಲ್ಲೆಗಳಿಗೆ ಕೃಷ್ಣಪ್ಪ ಅವರ ದೂರದೃಷ್ಟಿಯಿಂದಾಗಿ ಬರಡು ಭೂಮಿಯ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಜನತೆಗೆ ಶಾಶ್ವತವಾದ ಪರಿಹಾರ ಕಲ್ಪಿಸಿಕೊಡಬೇಕೆಂಬ ನಿಟ್ಟಿನಲ್ಲಿ ಹಾಲು ಒಕ್ಕೂಟವನ್ನು ಸ್ಥಾಪನೆ ಮಾಡಿ ಇಂದು ಅವಿಭಜಿತ ಜಿಲ್ಲೆಗಳ ಬಡಜನತೆ ಹಾಗೂ ರೈತರ ಬಾಳಿನಲ್ಲಿ ಬೆಳಕಾಗಿದ್ದಾರೆ. ಅವಿಭಜಿತ ಜಿಲ್ಲೆಗಳಲ್ಲಿ ಕ್ಷೀರ ಕ್ರಾಂತಿಯಾದಂತೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಬರಡು ಜಿಲ್ಲೆಗಳಲ್ಲಿ ಶಾಶ್ವತವಾದಂತಹ ನೀರಾವರಿಯ ಯೋಜನೆಗಳನ್ನು ತಂದು ಕೆರೆಕುಂಟೆ ಕಾಲುವೆಗಳನ್ನು ತುಂಬಿಸಿ ಅವಿಭಜಿತ ಜಿಲ್ಲೆಗಳಲ್ಲಿ ಜಲಕ್ರಾಂತಿಯನ್ನು ಉಂಟು ಮಾಡಿ ರೈತರ ಮುಖದಲ್ಲಿ ಮಂದಹಾಸ ತರಬೇಕು ಅಂತ ಮನವಿ ಮಾಡಿದರು. ಕುರಿಯನ್ನವರು ಇವತ್ತು ಶ್ವೇತ ಕ್ರಾಂತಿ ಅಂತ ಬರ್ತದೆ, ಅಂದರೆ ಹಾಲು ವೈಟ್ ರೆವಲ್ಯೂಷನ್ ಅಂತ ಮಾಡಿದ್ರು. ಅದೇ ರೀತಿ ಇವತ್ತು ಅವರ ಒಂದು ಕನಸಿನ ವಿಚಾರವಾಗಿ ಅದನ್ನು ಇವತ್ತು ಗುಜರಾತನ್ನು ಆನಂದದಲ್ಲಿ ಇವತ್ತು ಕುರಿಯನ್ನವರು ಮಾಡಿದಾಗ ನಮ್ಮ ಜಿಲ್ಲೆಯಲ್ಲಿ ಯಾಕೆ ಮಾಡಬಹುದು ಅಂತ ಅದೇ ಕುರಿಯನ್ನವರ ಜೊತೆ ಸೇರಿ ಇವತ್ತು ಎಂವಿ ಕೃಷ್ಣಪ್ಪನವರು ಈ ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ಇವತ್ತು ಈ ಒಂದು ದೊಡ್ಡ ಸಮಸ್ಯೆಯನ್ನು ಕಟ್ಟಿ ಇವತ್ತು ಸುಮಾರು ಕೋಟ್ಯಾಂತರ ಜನ ಇವತ್ತು ರೈತರಿಗೆ ಮತ್ತು ಎಲ್ಲ ಗ್ರಾಹಕರಿಗೆ ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಕ್ಕೂಟದ ಅಡಿಯಲ್ಲಿ ಮತ್ತು ಮಹಾಮಂಡಳಿ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಕೋಟ್ಯಾಂತರ ಕುಟುಂಬಗಳಿಗೆ ಇವತ್ತು ಆದರ್ಶವಾಗಿ ಇವತ್ತು ಒಬ್ಬ ದಂತಕಥೆಯಾಗಿ ಇವತ್ತು ನಮ್ಮ ಎಲ್ಲರ ಮಧ್ಯೆ ಇವತ್ತು ಉಳ್ಕೊಂಡಿದ್ದಾರೆ. ಬಹುಶಃ ಮನುಷ್ಯ ಹುಟ್ಟಿದ ಮೇಲೆ ಏನಾದರೂ ಸಾಧನೆ ಮಾಡಬೇಕು ಅಂತ ಬಹುಶಃ ಎಲ್ಲರಿಗೂ ಆಸೆ ಇರ್ತದೆ. ಆದರೆ ಈ ಥರದ ಸಾಧನೆಯನ್ನು ಮಾಡ್ತಕ್ಕಂಥ ಮಹಾನುಭಾವರು ಕೆಲವು ಸೀಮಿತ ವ್ಯಕ್ತಿಗಳಲ್ಲಿ ಇವತ್ತು ಎಂವಿ ಕೃಷ್ಣಪ್ಪನವರು. ಈ ಸಂದರ್ಭದಲ್ಲಿ ಸರ್ಕಾರಿ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸಂತೋಷ್ ಕುಮಾರ್, ಚಿಂತಾಮಣಿ ಶಿಬಿರ ಕಚೇರಿಯ ಉಪವ್ಯವಸ್ಥಾಪಕ ಡಾಕ್ಟರ್ ಮಹೇಶ್, ವಿಸ್ತರಣಾಧಿಕಾರಿ ಎಂಎಸ್ ನಾರಾಯಣಸ್ವಾಮಿ, ಪಿವಿ ವೆಂಕಟರಮಣ, ಕೆ ನಾರಾಯಣಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಎ ನ್ಯೂಸ್ ಟಿವಿ, ಚಿಂತಾಮಣಿ. ಯುವ ಜನಾಂಗದಲ್ಲಿ ಆರೋಗ್ಯ ಸಂರಕ್ಷಣೆ ಕ್ರಮಗಳ ಬಗ್ಗೆ ಮಾಹಿತಿ ನೀಡಿ ಅವರನ್ನ ಮೋಜು ಮಸ್ತಿ ದುಶ್ಚಟಗಳಿಂದ ದೂರವಿರಿಸುವ ನಿಟ್ಟಿನಲ್ಲಿ ಜಾಗೃತಿ ಮೂಡಿಸುವ ಅವಶ್ಯಕತೆ ಇದೆ ಎಂದು ಜೆಎಂಎಫ್ಸಿ ನ್ಯಾಯಾಧೀಶರಾದ ಜೆ ರಂಗಸ್ವಾಮಿ ಸಲಹೆ ನೀಡಿದರು. ಬಾಗೇಪಲ್ಲಿ ಪಟ್ಟಣದ ಹಳೆ ಎಸ್ಬಿಎಂ ರಸ್ತೆಯಲ್ಲಿರುವ ಎಕ್ಸ್ಪೋರ್ಟ್ ಪಿಯು ಕಾಲೇಜ್ ಆವರಣದಲ್ಲಿ ತಾಲೂಕು ಕಾನೂನು ಸೇವಾ ಪ್ರಾಧಿಕಾರ ಹಾಗೂ ತಾಲೂಕು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ವಕೀಲರ ಸಂಘದ ವತಿಯಿಂದ ಆಯೋಜಿಸಿದ್ದ ವಿಶ್ವ ತಂಬಾಕು ರಹಿತ ದಿನಾಚರಣೆ ಕಾರ್ಯಕ್ರಮಕ್ಕೆ ಜೆಎಂಎಫ್ಸಿ ನ್ಯಾಯಾಧೀಶ ಜೆ ರಂಗಸ್ವಾಮಿ ಮಾತನಾಡಿ, ಧೂಮಪಾನ ಸೇರಿ ಯಾವುದೇ ರೀತಿಯ ದುಶ್ಚಟಗಳಿಂದ ಆರೋಗ್ಯದ ಮೇಲಾಗುವ ದುಷ್ಪರಿಣಾಮದ ಕುರಿತು ಜನತೆಗೆ ಅರಿವಿದೆ. ಆದರೂ ಅಂತ ದುಶ್ಚಟಗಳಿಗೆ ಸಿಲುಕ್ತಾ ಇರೋದು ಕಳವಳಕಾರಿ ಸಂಗತಿಯಾಗಿದೆ ಎಂದ ಅವರು, ಯುವ ಜನಾಂಗವು ಮೋಜಿನ ನೆಪದಲ್ಲಿ ಕೆಟ್ಟ ಚಟಗಳಿಗೆ ಬಲಿಯಾಗ್ತಿರೋದು ಆತಂಕಕಾರಿ ವಿಚಾರವಾಗಿದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಒತ್ತಾಸೆಯಂತೆ ತಂಬಾಕು ಉತ್ಪನ್ನವನ್ನು ಸಂಪೂರ್ಣ ನಿಷೇಧಿಸಬೇಕು ಅಥವಾ ಉತ್ಪನ್ನಗಳಿಗೆ ಹೆಚ್ಚಿನ ತೆರಿಗೆ ವಿಧಿಸುವ ನಿಟ್ಟಿನಲ್ಲಿ ಸರ್ಕಾರ ನಿರ್ಧಾರ ಕೈಗೊಳ್ಳಬೇಕಿದೆ ಎಂದರು. ಒಂದು ಫ್ರೆಂಡ್ಸ್ಗಳು ಇದ್ದಾಗ
ಅದು ಯಾರೋ ಫ್ರೆಂಡ್ಸ್ಗಳು ಫೋರ್ಸ್ ಮಾಡ್ತಾರೆ, ತಗೊಳ್ಳಿ ಏನಾಗೋದಿಲ್ಲ ಅಂತ ಹೇಳ್ಬಿಟ್ಟು ಸ್ಮೋಕ್ ಮಾಡೋದ್ರಲ್ಲಿ ತಂಬಾಕು ಹಾಕೋದು. ನಂತರ ಒಂದು 2-3 ಸಲ ಅವರೇ ಫ್ರೆಂಡ್ಸ್ಗಳು ತಂದು ಕೊಡೋದು ಮಾಡ್ತಾರೆ. ಅದೇನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಅದು ಅನ್ಫಾರ್ಚುನೇಟ್ ನೋಡಿ, ಬ್ಯಾಡ್ ಹ್ಯಾಬಿಟ್ಸ್ಗಳು ನಮ್ಗೆ ಬೇಗ ಒಪ್ಪಿಬಿಡುತ್ತೆ. ನಂತರ ಅವನೇ ಓನಾಗಿ ಅದನ್ನ ಸೇವಿಸೋದಕ್ಕೆ ಶುರು ಮಾಡ್ಬಿಡ್ತಾನೆ. ಕ್ರಮೇಣ ಅದೇನಾಗುತ್ತೆ ಅಂದ್ರೆ ನಮಗೆ ಗೊತ್ತಿಲ್ಲದೇನೆ ಅದು ಒಂದು ಹ್ಯಾಬಿಟ್ ಆಗ್ಬಿಡುತ್ತೆ. ನಾವು ತುಂಬಾ ಅಡಿಕ್ಟ್ ಆಗ್ಬಿಡ್ತೀವಿ ಆ ಒಂದು ಹ್ಯಾಬಿಟ್ಗೆ. ಈ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಎನ್ ನಂಜುಂಡಪ್ಪ, ಪ್ರಾಂಶುಪಾಲ ಶಿವಪ್ಪ, ವಕೀಲರ ಸಂಘದ ಕಾರ್ಯಾಧ್ಯಕ್ಷ ರಾಮಾಂಜಿ, ಕಾರ್ಯದರ್ಶಿ ಎನ್ ಪ್ರಸನ್ನಕುಮಾರ್, ಹಿರಿಯ ವಕೀಲರಾದ ಶ್ರೀ ಫಯಾಜ್ ಪಾಷಾ, ವೆಂಕಟೇಶ್, ವೆಂಕಟನಾರಾಯಣ್ ಮತ್ತಿತರರು ಹಾಜರಿದ್ದರು. ಸುಬ್ಬು, ಎ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಗ್ರಾಮೀಣ ಭಾಗದಲ್ಲಿ ಹೆಚ್ಚಿನ ಯುವಕರು ವಾರಾಂತ್ಯವನ್ನ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ ಎಂದು ಸಮಾಜ ಸೇವಕ ರುದ್ರೇಶ್ ಹೇಳಿದರು. ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿಯ ಬಿದಲೂರು ಆಟದ ಮೈದಾನದಲ್ಲಿ ರುದ್ರೇಶ್ ಸಾರಥ್ಯದಲ್ಲಿ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಆವೃತ್ತಿಗೆ ಚಾಲನೆ ನೀಡಿದರು. ಆಯೋಜಕ ರುದ್ರೇಶ್ ಮಾತನಾಡಿ, ಕ್ರೀಡೆ ಮಾನವ ದೈಹಿಕ ಆರೋಗ್ಯವನ್ನ ಹೊಂದಲು ಸಹಕಾರಿಯಾಗಿದೆ. ಇಂದಿನ ಯುವಕರು ದಿನದ ಅಧಿಕ ಸಮಯವನ್ನ ಮೊಬೈಲ್ನಲ್ಲಿಯೇ ಕಳೆದು ಹೋಗ್ತಾರೆ. ಯುವಕರು ಕ್ರೀಡೆಗಳಲ್ಲಿ ಹೆಚ್ಚು ತೊಡಗಿಸಿಕೊಂಡಿರುವುದು ಯುವ ಜನತೆಗೆ ಮಾದರಿಯಾಗಿದೆ ಎಂದರು. ಯಾಕೆಂದರೆ ಹಳ್ಳಿ ಪ್ರತಿಭೆಗಳಿಗೆ ನಾನು ಹೆಚ್ಚಿನ ಪ್ರೋತ್ಸಾಹ ಕೊಟ್ಬಿಟ್ಟು ಒಂದು ಟೂರ್ನಿಮೆಂಟ್ ಆಡಿಸ್ಬೇಕು ಅಂತ ಹೇಳ್ಬಿಟ್ಟು ಮಾಡಿರೋದು. ನಾನು ಚಿಕ್ಕ ವಯಸ್ಸಿನಲ್ಲೂ ಟೂರ್ನಿಮೆಂಟ್ ಆಡ್ಕೊಂಡೇ ಬಂದಿರೋದು. ಅದು ನನಗೆ ನಾವು ಜಾಸ್ತಿ ಓದಕ್ಕೆ ಹೋಗಿಲ್ಲ, ಸಿಂಪಲಾಗಿ ಓದಿ ಎಲ್ಲ ಉದ್ಯೋಗ ಮಾಡ್ಕೊಂಡು ನಮ್ಗೆ ಮಕ್ಕಳು ಎಲ್ಲರೂ ಕ್ರಿಕೆಟ್ ಬಗ್ಗೆ ಒಳ್ಳೆಯದು ಮೂಡ್ಸೋಣ ಅಂತ ಹೇಳಿ ಬಂದಿರೋದು. ಇವರು ಪ್ರತಿಭೆಗಳನ್ನು ಗುರುತಿಸಿಬಿಟ್ಟು ಇವರು ನಮ್ಮ ರಾಜ್ಯದಂತ ಹೋಗಿ ಆಡಲಿ ಅಂತ ಹೇಳ್ಬಿಟ್ಟು ಆಸೆ ಇರುತ್ತೆ. ಅದಕ್ಕೆಲ್ಲ ನಾವು ಸಪೋರ್ಟ್ ಮಾಡ್ತೀವಿ. ಆಟಗಾರ ತ್ಯಾಮಗೊಂಡ್ಲು ಮಂಜುನಾಥ್ ಮಾತನಾಡಿ, ನಮ್ಮ ವ್ಯಾಪ್ತಿಯಲ್ಲಿ ಬರುವ ಕ್ರಿಕೆಟ್ ಆಟಗಾರರನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಕಳೆದ ಹಲವು ವರ್ಷಗಳಿಂದ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಆಯೋಜಿಸಲಾಗುತ್ತಿದೆ. ಒಟ್ಟು 22 ತಂಡಗಳು ಭಾಗವಹಿಸಿದ್ದು ಕ್ರೀಡಾ ಸ್ಫೂರ್ತಿಯಿಂದ ಆಯೋಜನೆ ಮಾಡಿದ್ದು ರುದ್ರೇಶಣ್ಣ ಕಪ್ಗಾಗಿ ಆಟೋಟ ಜರುಗಿದೆ ಎಂದರು. ನಮ್ಮ ರುದ್ರೇಶಣ್ಣವರ 42ನೇ ವರ್ಷದ ಹುಟ್ಟುಹಬ್ಬ ಇದೆ. ಅವ್ರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಬಿದ್ದೂರಲ್ಲಿ ಒಂದು ದೊಡ್ಡ ಮಟ್ಟದ ಕ್ರಿಕೆಟ್ ಟೂರ್ನಮೆಂಟ್ನ ಆಯೋಜನೆ ಮಾಡಿದ್ದೀವಿ. ನಮ್ಮ ರುದ್ರೇಶಣ್ಣವರು ಕ್ರಿಕೆಟ್ ಟೂರ್ನಮೆಂಟ್ ಆಗಲಿ ಸ್ಪೋರ್ಟ್ಸ್ಗಾಗಲಿ ಅತ್ಯುತ್ತಮವಾಗಿ ಪ್ರೋತ್ಸಾಹ ಕೊಡ್ತಾರೆ, ಯುವಕರಿಗೆ ಬೆಂಬಲ ತುಂಬುತ್ತಾರೆ. ಅವ್ರಿಗೆ ದೇವರು ಆಯುಷು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಈ ಟೂರ್ನಮೆಂಟು ಯಶಸ್ವಿಯಾಗಿ ಭರ್ಜರಿಯಾಗಿ ನಡೆದಿದೆ ಅಂತ. ಈ ವೇಳೆ ಕಳಲುಘಟ್ಟ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಗಿರೀಶ್, ಮುಖಂಡರಾದ ಉಮೇಶ್, ಪ್ರಕಾಶ್, ತೋಟನಹಳ್ಳಿ ಪ್ರದೀಪ್, ಲೋಕೇಶ್, ಅವಿನಾಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ರಾಮ್ ಪ್ರಸಾದ್, ಕೆಆರ್, ನ್ಯೂಸ್ ಟಿವಿ, ನೆಲಮಂಗಲ. ಮಾಜಿ ಸಚಿವ ಕೆ ಶ್ರೀನಿವಾಸ ಗೌಡರು ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ 2023ರಲ್ಲಿ ಮಾಡಿದ್ದು ಕ್ಷೇತ್ರ ತ್ಯಾಗವಲ್ಲ. ಕ್ಷೇತ್ರ ತ್ಯಾಗವೆಂದರೆ ಹಾಲಿ ಇದ್ದ ಸೀಟನ್ನ ಬಿಟ್ಟುಕೊಡುವುದು. ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸ್ಥಾನಕ್ಕೆ ಡಿಬಿ ಚಂದ್ರೇಗೌಡರು ರಾಜೀನಾಮೆ ನೀಡಿ ಸೋತಿದ್ದ ಇಂದಿರಾ ಗಾಂಧಿ ಸ್ಪರ್ಧಿಸಲು ಬಿಟ್ಟುಕೊಟ್ಟಿದ್ದು ಕ್ಷೇತ್ರ ತ್ಯಾಗ ಎಂದು ವಿಧಾನ ಪರಿಷತ್ ಸದಸ್ಯ ಎಂಎಲ್ ಅನಿಲ್ ಕುಮಾರ್ ತಿಳಿಸಿದರು. ಕೋಲಾರ ನಗರದಲ್ಲಿ ಹಮ್ಮಿಕೊಂಡಿದ್ದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಶಾಸಕ ಕೊತ್ತೂರು ಮಂಜುನಾಥ್ ಮಾತನಾಡಿ, ಶ್ರೀನಿವಾಸ ಗೌಡರ ಶಾಸಕ ಸ್ಥಾನದ 5 ವರ್ಷಗಳ ಅವಧಿ ಆಗ ಮುಗಿದು ಚುನಾವಣೆ ಬಂದಿತ್ತು. ಕೊತ್ತೂರು ಮಂಜುನಾಥ್ ಅವರನ್ನು ಕಾಂಗ್ರೆಸ್ನಿಂದ ಅಧಿಕೃತ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಲಾಯಿತು. ನಂತರ ಕ್ಷೇತ್ರದ ಜನರ ಶಾಸಕರನ್ನಾಗಿ ಆಯ್ಕೆ ಮಾಡಿದ್ರು ಎಂದು ವಿವರಿಸಿದರು. ಪರಿಷತ್ ಸದಸ್ಯ ಸ್ಥಾನವನ್ನು ಶ್ರೀನಿವಾಸ ಗೌಡರು ಕೇಳುವುದರಲ್ಲಿ ತಪ್ಪಿಲ್ಲ. ಅವರು ಈ ಕ್ಷೇತ್ರದಲ್ಲಿ 4 ಬಾರಿ ಗೆದ್ದಿದ್ದಾರೆ. ಒಮ್ಮೆ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಅನುಭವಿಗಳು, ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹಕಾರ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ. 7ನೇ ಬಾರಿ ಇಫ್ರೋ ಸಂಸ್ಥೆಯ ನಿರ್ದೇಶಕರಾಗಿದ್ದಾರೆ ಎಂದರು. 5 ವರ್ಷಗಳ ಅವಧಿ ಮುಗಿಸ್ಕೊಂಡಿದ್ದಾದ್ಮೇಲೆ ಮತ್ತೆ ಹೊಸದಾಗಿ ಚುನಾವಣೆ ಬಂದಿದೆ. ಹೊಸದಾಗಿ ಚುನಾವಣೆ ಬಂದ ಮೇಲೆ ಕೊತ್ತೂರು ಮಂಜುನಾಥ್ರವ್ರನ್ನ ಕಾಂಗ್ರೆಸ್ ಪಕ್ಷ ಅಧಿಕೃತ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದಾರೆ. ರಮೇಶ್ ಕುಮಾರ್ ಅವರನ್ನು ಎಂಎಲ್ಸಿ ಮಾಡಿ ಸಚಿವರನ್ನಾಗಿ ಮಾಡಲು ಪ್ರಯತ್ನ ನಡೆಯುತ್ತಿದೆ ಎಂಬ ಪ್ರಶ್ನೆಗೆ ಮಗು ಹುಟ್ಟಿದ ಮೇಲೆ ಹೆಸರು ಇಡುತ್ತೇವೆ. 2 ಜಿಲ್ಲೆಯ ಎಲ್ಲಾ ಶಾಸಕರು, ಸಚಿವರು, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಭೇಟಿ ಮಾಡಿ ರಮೇಶ್ ಕುಮಾರ್ ಅವರನ್ನ ಮೇಲ್ಮನೆಗೆ ಪರಿಗಣಿಸುವಂತೆ ಕೋರಿದ್ದೇವೆ. ರಮೇಶ್ ಕುಮಾರ್ ಹಿರಿಯರಿದ್ದು ಪಕ್ಷಕ್ಕೆ ಶಕ್ತಿ ಬರುತ್ತದೆ ಎಂಬುದು ನಮ್ಮ ಉದ್ದೇಶ. 1-2 ದಿನಗಳಲ್ಲಿ ಪಟ್ಟಿ ಹೊರಬೀಳಲಿದೆ ಎಂದು ತಿಳಿಸಿದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಅನು ಕೋಚಿಂಗ್ ಸೆಂಟರ್ ಚಿಕ್ಕಬಳ್ಳಾಪುರ ಕಂಡಕ್ಟ್ ಕೋಚಿಂಗ್ ಫಾರ್ ನವೋದಯ, ಸೈನಿಕ್, ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್, ಸತ್ಯಸಾಯಿ ಸ್ಕೂಲ್ ಅಳಿಕೆ,
Since 20 years, exemplary results. Every year, 50 to 20 students selected. Now start coaching for ICSE, CBSE, PUC, NEET, JEE. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಾಕ ಸುಚ್ ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ಬಾಗೇಪಲ್ಲಿ ತಾಲೂಕು ಕನಗವಾಕಲಹಳ್ಳಿ ವಿಕಾಸ ಕೇಂದ್ರದ ಕಲಿಕಾ ಕೇಂದ್ರದ ಶಾಲಾ ಮಕ್ಕಳಿಗೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಬಾಲಸಂಗಮ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಗ್ರಾಮ ವಿಕಾಸ್ ಚಿಕ್ಕಬಳ್ಳಾಪುರ ಜಿಲ್ಲಾ ಸಂಯೋಜಕ ಮುನಿರಾಜು ಮಾತನಾಡಿ, ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಈ ರೀತಿಯ ಬಾಲಸಂಗಮ ಕಾರ್ಯಕ್ರಮಗಳು ತುಂಬಾ ಅವಶ್ಯಕತೆ ಇದೆ. ಕಲಿಕಾ ಕೇಂದ್ರದಲ್ಲಿ ಮಕ್ಕಳಿಗೆ ಮೌಲ್ಯಾಧಾರಿತ ಶಿಕ್ಷಣ ಮತ್ತು ಸಂಸ್ಕಾರವನ್ನು ನೀಡಲಾಗುತ್ತದೆ. ಕಳೆದ 9 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರ, ಆರೋಗ್ಯ ಕ್ಷೇತ್ರ, ಸ್ವಾವಲಂಬನೆ ಕ್ಷೇತ್ರ, ಪರಿಸರ ಕ್ಷೇತ್ರಗಳಲ್ಲಿ ಗ್ರಾಮ ವಿಕಾಸ ಗ್ರಾಮಗಳಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬರ್ತಿದೆ. ಮುಖ್ಯವಾಗಿ ಮೌಲ್ಯದ ಶಿಕ್ಷಣ ಮತ್ತು ಸಂಸ್ಕಾರ ನೀಡುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಸಂಯೋಜಕರು ಮುನಿರಾಜು, ವೈಪಿ ಅಕಾಡೆಮಿ ಅಧ್ಯಕ್ಷ ಯಶವಂತ್, ಸರ್ಕಾರಿ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯ ಕೃಷ್ಣಕುಮಾರ್, ಸಹಶಿಕ್ಷಕ ಆದಿನಾರಾಯಣಪ್ಪ, ತಾಲೂಕು ಸಂಯೋಜಕರು ರಂಗಪ್ಪ, ಪ್ರಾಂತ್ಯ ಟೋಳಿ ಸದಸ್ಯ ರಾಮಚಂದ್ರಪ್ಪ ಮತ್ತಿತರರು ಹಾಜರಿದ್ದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಸಾಮಾಜಿಕ ಉಪ ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿದ್ದ ವ್ಯವಸ್ಥಾಪಕ ನಾಗರಾಜ್ ಮತ್ತು ವಲಯ ವೀಕ್ಷಕರಾಗಿದ್ದ ನಾರಾಯಣಸ್ವಾಮಿ ಅವರು ಶನಿವಾರ ನಿವೃತ್ತಿಯಾಗಿದ್ದು, ಉಪ ಅರಣ್ಯ ಅಧಿಕಾರಿಗಳ ಕಚೇರಿಯಲ್ಲಿ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ವ್ಯವಸ್ಥಾಪಕ ನಾಗರಾಜ್ ತಮ್ಮ ವೃತ್ತಿಯ ಜೊತೆಗೆ ಚಿತ್ರಕಲೆ, ನಾಮಫಲಕ ಬರೆಯುವ ಕೆಲಸದಲ್ಲಿ ತೊಡಗಿಸಿಕೊಂಡು ಅನೇಕ ಕಡೆ ಅರಣ್ಯ ರಕ್ಷಣೆಗೆ ಬೇಕಾದ ಕ್ಯಾಪ್ಷನ್ ಸುಂದರವಾಗಿ ಬರೆದುಕೊಟ್ಟಿದ್ರೆ, ವಲಯ ವೀಕ್ಷಕ ಮಾತು ಕಡಿಮೆಯಾದರೂ ಕೆಲಸವೇ ಕಾಯಕವೆಂದು ಸೇವೆ ಸಲ್ಲಿಸಿದ್ರು. ಅವರ ನಿವೃತ್ತಿ ಜೀವನ ಸುಖ ಸಂತೋಷದಿಂದ ಸಾಗಲಿ ಎಂದು ಎಸಿಎಫ್ ಮುನಿಕೃಷ್ಣ ಅವರ ಸೇವೆಯನ್ನ ಶ್ಲಾಘಿಸಿದ್ರು. ಈ ವೇಳೆ ವಲಯ ಅರಣ್ಯ ಅಧಿಕಾರಿಗಳಾದ ಅಜಯ್, ದೀಪಕ್, ಇತರೆ ಅಧಿಕಾರಿಗಳು, ಸಿಬ್ಬಂದಿ ವರ್ಗ, ವಲಯವಾರು ಅರಣ್ಯ ರಕ್ಷಕರು ಹಾಜರಿದ್ದರು. ನಿವೃತ್ತ ಇಬ್ಬರಿಗೂ ಇಲಾಖೆ ವತಿಯಿಂದ ಶಾಲು ಹೊದಿಸಿ ಸನ್ಮಾನಿಸಿ ಗೌರವಿಸಿದ್ರು. ದೇವನಹಳ್ಳಿ ಪಟ್ಟಣದ ವಿಜಯಪುರ ರಸ್ತೆಯಲ್ಲಿರುವ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕರವೇ ಸ್ವಾಭಿಮಾನಿ ಸೇನೆ ಸಂಘಟನೆಯಿಂದ ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮವನ್ನು ಜಿಲ್ಲಾ ಮಹಿಳಾ ಅಧ್ಯಕ್ಷೆ ಅನುರಾಧ ಅಶೋಕ್ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕರವೇ ಸ್ವಾಭಿಮಾನಿ ಸೇನೆ ಸಂಘಟನೆ ರಾಜ್ಯಾಧ್ಯಕ್ಷ ನಿಂಗರಾಜು ಗೌಡ ಅವರ ಹುಟ್ಟುಹಬ್ಬ ಸಂಭ್ರಮ ಆಚರಣೆ ಹಿನ್ನೆಲೆಯಲ್ಲಿ ದೇವನಹಳ್ಳಿ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಬ್ರೆಡ್, ಹಣ್ಣು ಹಂಪಲು ವಿತರಿಸಿದ ಕರವೇ ಸ್ವಾಭಿಮಾನಿ ಸೇನೆ ಜಿಲ್ಲಾ ಮಹಿಳಾ ಅಧ್ಯಕ್ಷೆ ಅನುರಾಧ ಅಶೋಕ್ ಮಾತನಾಡಿ, ಕನ್ನಡ ನಾಡು, ನುಡಿ, ಸಂಸ್ಕೃತಿ ಮತ್ತು ಜಲದ ರಕ್ಷಣೆಗೆ ಸಂಘಟನೆ ಸದಾ ಸಿದ್ಧವಿದೆ. ಇಂದು ರಾಜ್ಯಾಧ್ಯಕ್ಷರ ಜನ್ಮ ದಿನಾಚರಣೆ ಅಂಗವಾಗಿ ಬೆಂಗಳೂರಿನ ಅಣ್ಣಮ್ಮ ದೇವಿ ದೇವಸ್ಥಾನದಿಂದ ಗಾಂಧಿ ಸರ್ಕಲ್ವರೆಗೆ ಜಾಥಾ ನಡೆಯಲಿದೆ ಎಂದರು. ಈ ಸಂದರ್ಭದಲ್ಲಿ ಕರವೇ ಸ್ವಾಭಿಮಾನಿ ಸೇನೆ ಪದಾಧಿಕಾರಿಗಳು, ಆಸ್ಪತ್ರೆಯ ಸಿಬ್ಬಂದಿ, ಸಾರ್ವಜನಿಕರು ಹಾಜರಿದ್ದರು. ಗೌರಿಬಿದನೂರು ಪಟ್ಟಣದ ಮುನೇಶ್ವರ ಬಡಾವಣೆಯ ತೀರ್ಥ ಶಾಲೆಯಲ್ಲಿ ಜಾಗತಿಕ ಪಾಲಕರ ದಿನಾಚರಣೆಯನ್ನು ಆಚರಿಸಲಾಯಿತು. ಸಂಸ್ಥೆಯ ಅಧ್ಯಕ್ಷರಾದ ಡಾ ಕೆವಿ ಪ್ರಕಾಶ್ ಮಾತನಾಡಿ, ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಪಾಲಕರು ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ. ಮಗುವಿನ ಶೈಕ್ಷಣಿಕ ಬೆಳವಣಿಗೆಯಲ್ಲಿ ಪೋಷಕರ ಪ್ರಭಾವ ಹೆಚ್ಚಾಗಿದ್ದು, ಏಕಾಗ್ರತೆ, ಸ್ವಯಂ ನಿಯಂತ್ರಣ, ಆತ್ಮವಿಶ್ವಾಸ, ಬದ್ಧತೆ ಮತ್ತು ತ್ಯಾಗದ ಮನೋಭಾವನೆಯನ್ನ ಪಾಲಕರು ಹೊಂದಿರುತ್ತಾರೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಶಾಲಾ ಮಕ್ಕಳಾದ ಅಭಿಜ್ಞ, ಆರಾಧ್ಯ ಮತ್ತು ಪುಣ್ಯವರ್ಧನ್ ಅವರ ಹುಟ್ಟುಹಬ್ಬವನ್ನು ಪಾಲಕರ ಸಮಕ್ಷಮದಲ್ಲಿ ಸಂಭ್ರಮದಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಯೂನಿಯನ್ ಬ್ಯಾಂಕ್ ಪ್ರಬಂಧಕ ಚಂದ್ರಶೇಖರ್, ಶಾಲಾ ಮುಖ್ಯ ಶಿಕ್ಷಕಿ ಎಂ ಶೋಭಾ, ಶಿಕ್ಷಕಿಯರಾದ ಸಂಧ್ಯಾ, ಚಂದ್ರಮ್ಮ, ತೀರ್ಥ ಮತ್ತು ಪಾಲಕರಾದ ಅಪರ್ಣಾ, ರಾಮ್ಪ್ರಸಾದ್ ಮತ್ತಿತರರು ಉಪಸ್ಥಿತರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್.
ರಾಜ್ಯಕ್ಕೆ ಮುಂಗಾರು ಪ್ರವೇಶ. ಮುಂದಿನ 48 ಗಂಟೆಗಳಲ್ಲಿ ಚಿಕ್ಕಬಳ್ಳಾಪುರ, ಕೋಲಾರದಲ್ಲಿ ಗುಡುಗು ಸಹಿತ ಭಾರೀ ಮಳೆ. ಹವಾಮಾನ ಇಲಾಖೆ ಮುನ್ಸೂಚನೆ. ತಾಲೂಕು ಕಚೇರಿಯಲ್ಲಿ ಕೆಲಸದ ವೇಳೆ ಹುಟ್ಟುಹಬ್ಬದ ಆಚರಣೆ ವಿಡಿಯೋ ವೈರಲ್. ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ತಹಸೀಲ್ದಾರ್. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 147 ಕೋಟಿ ಹಗರಣ ಹಾಗೂ ಆತ್ಮಹತ್ಯೆ ಮಾಡಿಕೊಂಡ ಅಧಿಕಾರಿಯ ಸಾವಿಗೆ ನ್ಯಾಯ ಒದಗಿಸುವಂತೆ ಆಗ್ರಹಿಸಿ ಪ್ರತಿಭಟನೆ. ಭೀಕರ ಅಪಘಾತದಲ್ಲಿ 6 ಜನ ಸಾವನ್ನಪ್ಪಿದ ಸಂತ್ರಸ್ತರ ಮನೆಗೆ ಸಚಿವ ಕೆಎಚ್ ಮುನಿಯಪ್ಪ ಭೇಟಿ. ಸಂತ್ರಸ್ತ ಮಕ್ಕಳಿಗೆ ಆರ್ಥಿಕ ನೆರವು, ವಸತಿ ಶಾಲೆಯಲ್ಲಿ ಶಿಕ್ಷಣ ಕೊಡಿಸುವ ಭರವಸೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.